ಯಾರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವ್ರಿಗೆ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇವತ್ತ ಮೇ 24ನೇ ತಾರೀಕು ಭಾನುವಾರ ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವಂತೆ ಈಗಾಗಲೇ 31ನೇ ಕಂತಿನ ಹಣ ಬಿಡುಗಡೆ ಮಾಡಿದಾರಂತೆ. ಆದ್ರೆ ಅದು ಕೆಲವರಿಗೆ ಮಾತ್ರ ಬಂದಿದೆ, ಬಹಳಷ್ಟು ಮಂದಿಗೆ ಹಣನೇ ಬಂದಿಲ್ಲ. 31ನೇ ಕಂತಿನ ಹಣ ಸೈಡಿಗಿಡಿ ಸ್ವಾಮಿ, 30ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಕೆಲವು ದಿನಗಳ ಹಿಂದೆ. ನಾವು ಇನ್ನು 3 ಕಂತುಗಳ ಹಣವನ್ನ ಕೊಡಬೇಕು, ಇದಕ್ಕೆ ಟೆಕ್ನಿಕಲ್ ಎರರ್ಸ್ ಅಂತ ಹೇಳಿದ್ರು, ಬೇರೆ ಬೇರೆ ರೀತಿಯ ಕಾರಣಗಳನ್ನ ಕೊಟ್ರು. ಹೌದು ಸ್ನೇಹಿತರೆ, ಈಗ 3 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಈಗ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳೇನಿದ್ದಾರೆ ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಿರುವಂತದ್ದು, ಅಂದ್ರೆ ಆದೇಶವನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಇಮಿಡಿಯೇಟ್ಲಿ ಆಗಿ ರಾಜ್ಯ ಸರ್ಕಾರ ಎಷ್ಟು ಹಣವನ್ನ ರಿಲೀಸ್ ಮಾಡಿದೆ ಆ ಒಂದು ಹಣವನ್ನ ಜನರ ಖಾತೆಗಳಿಗೆ ನೀವು ಹಾಕ್ಲೇಬೇಕು, ಇಮಿಡಿಯೇಟ್ಲಿ ಆಗಿ ಈ ಕೆಲಸವನ್ನ ಮಾಡಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಸಭೆಯನ್ನ ನಡೆಸಿದ್ರು. ಅಂದ್ರೆ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ರು. ಯಾಕೆ ಈ ಒಂದು ಹಣ ಹೋಗುವಲ್ಲಿ ಡಿಲೇ ಆಗ್ತಾ ಇದೆ, ಕೆಲವರ ಖಾತೆಗಳಿಗೆ ಯಾಕೆ ಹೋಗಿಲ್ಲ, ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಇಮಿಡಿಯೇಟ್ಲಿ ಆಗಿ ನೀವು ಬಗೆಹರಿಸಿ ಇಮಿಡಿಯೇಟ್ಲಿ ಆಗಿ ಹಣವನ್ನ ನೀವು ರಿಲೀಸ್ ಮಾಡ್ಬೇಕಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಏನು ನಿನ್ನೆನೆ ತಡರಾತ್ರಿ ಈ ಒಂದು ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡಿದರೆ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿದೆ. ಸೊ ಇವತ್ತ ಭಾನುವಾರ ನಿಮ್ಮ ಖಾತೆಗಳಿಗೆ ನಿಮಗೇನಾದ್ರೂ 2 ಕಂತು ಬಂದಿಲ್ವಾ ಅಥವಾ 1 ಕಂತು ಬಂದಿಲ್ವಾ 3 ಕಂತು ಬಂದಿಲ್ಲ, ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಒಟ್ಟಿಗೆ ಹಣ. ಹೌದು ಸ್ನೇಹಿತರೆ, ಒಟ್ಟೊಟ್ಟಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅಟ್ಲೀಸ್ಟ್ ನಿಮಗೆ ಒಂದು 4,000 ಹಣ ಬಂದ್ರು ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಸ್ನೇಹಿತರೆ, ನಮಗೆ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ಇವತ್ತ ಮೇ 24ನೇ ತಾರೀಕು ಭಾನುವಾರ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ, ಅದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಇವ್ರ ಕೈಲೇ ಕೊಡಕ್ ಆಗ್ತಾ ಇಲ್ಲ, ಅಲ್ಲಿ ಹಣ ಇಲ್ಲ. ಸೊ ಅದಕ್ಕಾಗಿ ಇವ್ರಿಗೆ ಹಣ ಕೊಡಕ್ ಆಗ್ತಾ ಇಲ್ಲ, ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡ್ತಾರೆ, ಇನ್ನೇನು ಇಲ್ಲಿಗೆ ಲಾಸ್ಟ್ ಅಂತ ಜನ ಅನ್ಕೊಂಡಿದ್ದಾರೆ. ಅದೆಲ್ಲ ಸುಳ್ಳು. ಆದ್ರೆ 5 ಗ್ಯಾರಂಟಿಗಳು ಕಂಟಿನ್ಯೂ ಆಗಿ ಮುಂದುವರ್ಸ್ತಾರೆ. ಯಾಕಂದ್ರೆ ಅವ್ರಿಗೆ ನೆಕ್ಸ್ಟ್ ಚುನಾವಣೆ ಏನಿದೆ ಅದೇ ಟಾರ್ಗೆಟ್, ಅದಕ್ಕಾಗ್ಲಿ ಆ ಒಂದು ಹಣವನ್ನ ಕೊಡ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಅಂದ್ರೆ ಈಗ 3 ತಿಂಗಳದ್ದು ಏನು ಹಣ ಬರಬೇಕು ನಿಮಗೆ, ಅದನ್ನ ಹಾಕ್ತಾರೆ, ಮತ್ತೆ ಒಂದ್ ಸ್ವಲ್ಪ ದಿನ 1-2 ತಿಂಗಳ ಮತ್ತೆ ಅದೇ ರೀತಿಯಾಗಿ ಮಾಡ್ತಾರೆ. ಈ ರೀತಿ ಮಾಡುವಂತ ಕೆಲಸ ಸಾಧ್ಯತೆ ಬಹಳಷ್ಟು ಇದೆ. ಆದ್ರೆ ಈಗ ಪೆಂಡಿಂಗ್ ಇರೋದ್ ಬಗ್ಗೆ ಹಣದ ಬಗ್ಗೆ ಮಾತಾಡೋಣ. ಹೌದು ಸ್ನೇಹಿತರೆ, ಈಗ 3 ಕಂತುಗಳ ಹಣ ಒಟ್ಟಿಗೆ ರಿಲೀಸ್ ಮಾಡೋದಕ್ಕೆ ಒಂದು ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಅಂದ್ರೆ ಇಲ್ಲಿ ಇವತ್ತ ಏನಿದೆ, ಮೇ ಬಿ ಕೆಲವರಿಗೆ 4,000 ಬಂದ್ರೆ ಕೆಲವರಿಗೆ 6,000 ಹಣ ಬರುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಯಾರಿಗೆ ಹಣ ಬಂದಿಲ್ಲ, ಸರ್ ನಾವು ಎಲ್ಲ ಪ್ರಯತ್ನವನ್ನ ಮಾಡಿದ್ವಿ, ಎಲ್ಲ ಕರೆಕ್ಟ್ ಆಗಿದೆ, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ, ಇಷ್ಟು ದಿನ ಕರೆಕ್ಟ್ ಆಗಿ ಹಣ ಬರ್ತಾ ಇತ್ತು, ಇವಾಗ ಯಾಕೆ ಇದ್ದಕ್ಕಿದ್ದಂಗೆ ಹಣ ಬರ್ತಾ ಇಲ್ಲ ಅನ್ನೋರು ಏನಿದ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ. ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಈ ಜಿಲ್ಲೆಗಳಿಗೆ ಅಂದ್ರೆ ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ, ಗದಗು, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರು, ಮಂಡ್ಯ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ್ರೆ ಇಷ್ಟು ಜಿಲ್ಲೆಗಳಿಗೆ ಏನಿದೆ ಏನು 29, 30 ಹಾಗೂ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಒಟ್ಟಿಗೆ 3 ಕಂತುಗಳ ಹಣ 6,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಇದರಲ್ಲಿ ಯಾರಿಗೆ ಯಾವ ಕಂತಿನ ಹಣ ಬಂದಿಲ್ಲ ಆ ಒಂದು ಹಣವನ್ನ ಪಡಿತೀರಾ, ಕೆಲವರು 2,000, ಕೆಲವರು 4,000 ಹಣವನ್ನ ಪಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆನೆ ಎಲ್ಲ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಒಂದು ಹಣ ರಿಲೀಸ್ ಮಾಡೋದಕ್ಕೆ ಹೇಳಿದ್ದಾರೆ. ಸಂಡೇ ಆದ್ರೂ ಚಿಂತೆ ಇಲ್ಲ, ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ. ಜಸ್ಟ್ ತಾಳ್ಮೆಯಿಂದ ವೇಟ್ ಮಾಡ್ತಾ ಇರಿ, ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ನಿಮ್ಮ ಖಾತೆಗಳಿಗೆ ಇವತ್ತ ಹಣ ಬಂದೇ ಬರುತ್ತೆ. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು, ಇನ್ನು ಯಾರಿಗೆ ಬರಬೇಕು, ಎಷ್ಟು ಹಣ ಬರಬೇಕು, ಯಾವ ಜಿಲ್ಲೆಗೆ ಬರ್ಬೇಕು ಅನ್ನೋದನ್ನ ತಪ್ಪದೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.